Hi, friends and my dear students, and also those who are ready to be preparing for competitive exams. All of you have a good day, and that's why today I am ready to be discuss with you parts of speech. Last class we are going to be discuss which is that one singular and plural. By our achievers at the YouTube channel, we are ready to be complete that one. Which is that one singular and plural. ಅಲ್ಲಿ ಏಕವಚನ ಮತ್ತು ಬಹುವಚನಗಳ ಕುರಿತು ಹಿಂದಿನ ತರಗತಿಯಲ್ಲಿ ಮಾಹಿತಿ ನೀಡಿದ್ದೇವೆ. ಹಾಗಾಗಿ ಅದರ ಮುಂದುವರಿದ ಭಾಗ ಯಾವುದ್ರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್. ಟುಡೇ ವಿ ಆರ್ ಲಿಟಲ್ ಬಿಟ್ ಇನ್ಫಾರ್ಮೇಶನ್ to given to you as per your authentic required manner. It means it may be competitive exams or it may be those who are preparing for knowledge. Why? Because of the English is necessary to the whole human beings on this earth. It means it has to be created in that sense nowadays. ಅಂದ್ರೆ ಈಗ ಇದರ ಹೆಂಗೈತಿ ಅಂತಂದ್ರೆ ಭಾರತದಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಬೇಕು ಅನ್ನೋ ಆ ಇಂಗ್ಲಿಷ್ ಬರ್ಬೇಕಾಗಿತ್ತು ಅಂತಂದ್ರೆ ಮೊದಲ ಗ್ರಾಮರ್ ಬರ್ಬೇಕ್ರಿ. ಆ ಗ್ರಾಮರ್ ಬರ್ಬೇಕಂತಂದ್ರೆ ದಟ್ಸ್ ವೈ ಇಟ್ ಈಸ್ ಅಥೆಂಟಿಕ್. ಅಲ್ಲೇ ಭಾಷೆ ಕಲಿಯೋದಷ್ಟೇ ಅಲ್ಲದೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ಈ ಗ್ರಾಮರ್ ಪ್ಯಾಟರ್ನ್ ಜಾಸ್ತಿ ಐತಿ. ಹಾಗಾಗಿ ಈ ದಿನ ನಮ್ಮ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಯಾವುದೇ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕುರಿತು ಅಲ್ಪ ಪ್ರಮಾಣದ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಕೊಡಬೇಕೆಂದು ಬಯಸಿದ್ದೇವೆ. ಹಾಗಾಗಿ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮುಖಾಂತರ ಅಭಿನಂದನೆಗಳನ್ನು ಘೋಷಿಸ್ತಾ ಯಾವುದು ಸ್ಟಾರ್ಟ್ ಮಾಡೋದ್ರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ವಾಟ್ ಇಟ್ ಮೀನ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್? When we are going to be form a sentence, these all parts of speech are necessary. Okay, what it means sentence? Okay, you are going to be given major idea about sentence. Even though there is those who are parts of speech are necessary to create the sentence. ಇಲ್ಲಿ ವಾಕ್ಯ ರಚನೆ ಆಗಬೇಕು ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರಬೇಕು ಅಂತ ಹೇಳಕತ್ತೀವಿ. ಅಂದ್ರೆ ವಾಕ್ಯ ಅಂದ್ರೆ ಏನು ಮೊದಲ ಫಸ್ಟ್ what it means sentence? Sentence is a group of words. It has to be it has to be given complete sense or complete whole idea, whole meaning to those who are readers. ಅಲ್ಲಿ ವಾಕ್ಯ ಅಂದ್ರೆ ಏನು? ಒಬ್ಬ ವ್ಯಕ್ತಿಗೆ ಆ ಅರ್ಥವಾಗುವ ರೀತಿಯಾಗಿ ಪೂರ್ಣ ಮಾಹಿತಿಯನ್ನು ಕೊಡುವ ಅಥವಾ ಪೂರ್ಣವಾದ ಮಾಹಿತಿ ತಿಳಿಸುವಂತ ಶಬ್ದಗಳನ್ನು ಒಳಗೊಂಡಂತ ಏನ್ರಿ ಪದಗಳ ಪುಂಜವೇ ವಾಕ್ಯ ಅಂತ ಹೇಳ್ತಾರೆ. ಓಕೆ, ವಾಕ್ಯದಲ್ಲಿ ಏನ್ ಬೇಕಂತ ಹೇಳಿ ಪಾರ್ಟ್ಸ್ ಆಫ್ ಸ್ಪೀಚ್ ಅದು ಬೇಕು ಅಂತ ಹೇಳಿದ್ವಿ. ಹಾಗಾಗಿ ಇವತ್ತ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರ ಏನು ನೋಡಿ ಏನಾಗತ್ತೆ. Parts of speech are the actual words which are used in a sentence. These parts performs different functions in a sentence. What it means? What they are going to be given major idea to you. These are the words. Which are those parts of speech? These are the words which are given, which are used in a sentence. Okay. These parts performs different functions in a sentence. ಒಂದು ವಾಕ್ಯದಲ್ಲಿ ಇವುಗಳ ಅವಶ್ಯಕತೆ ಜಾಸ್ತಿ ಐತಿ. ವಾಕ್ಯ ಪರಿಪೂರ್ಣವಾಗಬೇಕು, ವಾಕ್ಯ ಸೂಕ್ತ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ರಚನೆ ಆಗಬೇಕಾಗಿತ್ತು ಅಂತಂದ್ರೆ ಏನ್ ಬೇಕಂತ ಹೇಳಕತ್ತ ನೋಡ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬೇಕು ಅಂತ ಹೇಳಕತ್ತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ವಾಕ್ಯದಲ್ಲಿ ಬಳಸುವ ಪ್ರಮುಖ ಪದಗಳಾಗಿದ್ದು ಅವು ವಾಕ್ಯದಲ್ಲಿ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಏನಂತಾಗದಲ್ಲಿ ಅವು ಪ್ರಮುಖ ಪದಗಳು. ಓಕೆ, ಅದು ಅಷ್ಟೇ ಅಲ್ಲದೆ ವಾಕ್ಯದಲ್ಲಿ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆ ವಾಕ್ಯಗಳು ವಿಭಿನ್ನ ಕಾರ್ಯಗಳನ್ನ ಅವು ನಿರ್ವಹಿಸ್ತವು. ಹಾಗಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ತಿಳಿಯುವುದು ಅತ್ಯವಶ್ಯಕ. ಇಫ್ ಯು ಆರ್ ಬಿ ಟ್ರೈ ಟು ಲರ್ನ್ ಇಂಗ್ಲಿಷ್ ಅಂಡ್ ಆಲ್ಸೋ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ PSI. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವವರು ಇಲ್ಲಿ PSI ಗೆ ಎಷ್ಟೈತಿ ಪೇಪರ್ ಎಲ್ಲಿದೆ ಅಂದ್ರೆ essay ಪೇಪರ್ ಇರ್ತೈತಿ. ಅಲ್ಲಿ ಟ್ರಾನ್ಸ್ಲೇಷನ್ ಇರ್ತೈತಿ, ಇಂಗ್ಲಿಷ್ ಟು ಕನ್ನಡ ಅಂಡ್ ಕನ್ನಡ ಟು ಇಂಗ್ಲಿಷ್ ಅಂಡ್ ಪ್ರಿಸೈಸ್ ರೀಡಿಂಗ್ ಅಂತ ಇರ್ತೈತಿ. ಅಲ್ಲಿ ಇದರ ಮಾಹಿತಿ ಅತ್ಯವಶ್ಯಕ. ಇಫ್ ಯು ಹ್ಯಾವ್ ಪ್ರಾಪರ್ ಐಡಿಯಾ ಅಬೌಟ್ ದಿ ಗ್ರಾಮರ್ ದೆನ್ ಯು ಕ್ಯಾನ್ ಟ್ರೈ ಟು ಡೂ ಇಟ್. ನಿಮ್ಗೆ ಗ್ರಾಮರ್ ಗೊತ್ತಿತ್ತು ಅಂತಂದ್ರೆ ನೀವು ಅಲ್ಲಿ ಟ್ರಾನ್ಸ್ಲೇಟ್ ಮಾಡಕ ಸಾಧ್ಯ ಐತಿ. ಅದರ್ವೈಸ್ ಯು ಕುಡಂಟ್ ಟ್ರೈ ಟು ಡೂ ಇಟ್. ನಿಮ್ಗೆ ಇಲ್ಲ ಅಂದ್ರೆ ಮಾಡಕ ಸಾಧ್ಯ ಆಗಲ್ಲ. ಅದಕ್ಕೆ ನೋಡ್ರಿ ಏನಾಗತ್ತಲ್ಲಿ parts of speech are the actual words which are used in a sentence. These parts performs different functions in a sentence. ಅಂದ್ರೆ ಒಂದು ವಾಕ್ಯದಲ್ಲಿ ಅವುಗಳ ಕಾರ್ಯ ವಿಭಿನ್ನ ಕಾರ್ಯಗಳನ್ನು ಮಾಡ್ತಾವು. ಆ ವಿಭಿನ್ನ ಕಾರ್ಯಗಳನ್ನು ಮಾಡುವಂತವು ಯಾವುವು ಅಂತ ಹೇಳಕತ್ತಾರೆ. ಅವ್ರು ಹೇಳೋಣ. ನೆಕ್ಸ್ಟ್, based on their functions parts of speech have different names. Okay, even though there are parts of speech, based on their 8 parts of speech we are going to be given in a different names. Why? Because of based on their activity. ಅದಕ್ಕೆ ನೋಡಬೇಕಾದಲ್ಲಿ ಅವುಗಳ ಕಾರ್ಯಗಳ ಆಧಾರದ ಮೇಲೆ ಅವುಗಳನ್ನು ವಿವಿಧ ಹೆಸರುಗಳಿಗೆ ನೀಡಲಾಗಿದೆ. ಓಕೆ, ಅವುಗಳ ಕಾರ್ಯಗಳದಾವು. ಅವುಗಳ ಕಾರ್ಯಗಳು ಯಾವುಗಳ ಕಾರ್ಯಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದಲ್ಲ, ಅವುಗಳ ಕಾರ್ಯಗಳ ಆಧಾರದ ಮೇಲೆ ಅವುಗಳಿಗೆ ವಿವಿಧ ಹೆಸರುಗಳನ್ನ ನೀಡಲಾಗಿದೆ ಅಂತ ಹೇಳ್ತಾರೆ. ಯಾವ ಕ್ರಿಯೆ? ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಆ 8 ಇದ್ರು ಕೂಡ ಅವುಗಳ ಕಾರ್ಯರೂಪ, ಅವುಗಳ ಶೈಲಿ, ಅದರ ಆಧಾರದ ಮೇಲೆ ಎಷ್ಟು ಹಂಗೆ ವಿಧಗಳ ಬೇಸ್ಡ್ ಆನ್ ನೇಮಿಂಗ್ ವರ್ಡ್ಸ್, ಅವುಗಳನ್ನ ವಿವಿಧ
ಹೆಸರುಗಳಿಂದ ಕರೆಯತ್ತೀವಿ. ಅವ್ರನ್ನ ವಿವಿಧ ಹೆಸರುಗಳ ವರ್ಗಾವಣೆ ಮಾಡಿವಿ. ಹೆಂಗ್ರಿ? ಬೇಸ್ಡ್ ಆನ್ ದಿ ನೇಮಿಂಗ್ ವರ್ಡ್ಸ್. ಅಂಡ್ ನೆಕ್ಸ್ಟ್ ಒನ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ನೆಕ್ಸ್ಟ್ ಒನ್ ಆಕ್ಷನ್ ವರ್ಡ್ಸ್. ಅಂದ್ರ ಇಲ್ಲಿ ವಾಕ್ಯಗಳು ರಚನೆ ಮಾಡಕತ್ತೀವಿ. ಆ ವಾಕ್ಯಗಳು ರಚನೆ ಮಾಡಬೇಕಾಗೈತಿ. ಆ ವಾಕ್ಯದಲ್ಲಿ ಅವುಗಳ ಕಾರ್ಯಗಳ ಆಧಾರದ ಮ್ಯಾಗ ಅವಕ್ಕ ಡಿಫರೆಂಟ್ ಕೊಟ್ಟಿವಿ. ಓಕೆ, 8 ಅದಾವು. 8ರಲ್ಲಿ ಫಸ್ಟ್ ನೇಮಿಂಗ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ನೇಮ್. ಅದಕ್ಕೆ ನೇಮಿಂಗ್ ವರ್ಡ್ಸ್ ಅಂತ ಯಾವ ಬಳಸ್ತೀವಿ ಅಂತ ಹೇಳಕತ್ತಾರಲ್ಲಿ. ಯಾವ ಬಳಸ್ತೀವಿ? ನೌನ್ ಅಂಡ್ ಪ್ರೊನೌನ್. Noun and pronoun we are believed to be used for the purpose of the proper idea. Which type of idea? Naming. ಹೆಸರು ಹೇಳಕ ಅಂತ ಹೇಳಕತ್ತಾರ ನೋಡ್ರಿ. ಯಾವ ಬಳಸ್ತೀವಿ ಹೆಸರು ಹೇಳಕ್ರಿ ಇಲ್ಲಿ? Noun or otherwise which that one another one? Pronoun. In place of noun we are going to be use pronoun. ಅದರಲ್ಲಿ ನೇಮಿಂಗ್ ವರ್ಡ್ಸ್ ಬಳಕೆ ಮಾಡ್ತೀವಿ. ಒಂದು ನಾಮಪದ ಬಳಕೆ ಮಾಡ್ತೀವಿ ಅಥವಾ ಇನ್ನೊಂದು ಸರ್ವನಾಮಪದ ಬಳಕೆ ಮಾಡ್ತೀವಿ. ನೌನ್ ಅಂಡ್ ಪ್ರೊನೌನ್. And next one describing words. What it means describing words? What are the describing words? ಯಾವ describing words ಅಂತದ? ವಿವರಣೆ ನೋಡಿಲ್ಲ. ಅದಕ್ಕೆ ಏನಾಗುತ್ತೆ? adjective, adverb. Adjective and adverb. ಎದಕ್ಕೆ ಬಳಕೆ ಮಾಡ್ತೀವಿ? ಡಿಸ್ಕ್ರೈಬ್, ವಿವರಣೆ. adjective ಅದಕ್ಕೆ ಇಟ್ ಹ್ಯಾಸ್ ಟು ಅಪ್ರಿಶಿಯೇಟ್ ದಿ ನೌನ್. adverb ಅಪ್ರಿಶಿಯೇಟ್ ದಿ ವರ್ಬ್. ನೆಕ್ಸ್ಟ್ ಒನ್ ಆಕ್ಷನ್ ವರ್ಡ್ಸ್. ಆಕ್ಷನ್ ವರ್ಡ್ಸ್ ಅಂತ ಯಾವ ಕರೀತಿರ್ಲಿ? ಆಕ್ಷನ್ ವರ್ಡ್ಸ್ ಅಂತ ಯಾವ ಕರೀತಿರ್ಲಿ? ವರ್ಬ್. ವರ್ಬ್ಗೆ ಏನು ಕರಿತೀವಿ? ಆಕ್ಷನ್ ವರ್ಡ್ ಅಂತ ಕರಿತೀವಿ. ದಟ್ಸ್ ವೈ ಇನ್ ದಿ ಸೇಮ್ ಮ್ಯಾನರ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್. ಅಂಡ್ ನೆಕ್ಸ್ಟ್ ವಾಟ್ ಆರ್ ದಿ ಮೇಜರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಇಲ್ಲಿ ಫಸ್ಟ್ ವಾಕ್ಯ ಅಂದ್ರೇನು, ವಾಕ್ಯ ರಚನೆಯಲ್ಲಿ ಏನ್ ಬೇಕಂತ ಹೇಳಿದ್ವಿ? ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬೇಕಂತ ಹೇಳಿದ್ವಿ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟು ಅದಾವ ಅಂತ ಹೇಳಿದ್ವಿ? 8 ಅದಾವ ಅಂತ ಹೇಳಿದ್ವಿ. ಆ 8 ಯಾವುವು ಅವನ್ನ ಈಗ ನೋಡೋಣ. ಬರ್ಕೋರಿ, ನಿಮಗೆಲ್ಲ ಬರ್ಕೋರಿ. ಅಥವಾ ಫೋಟೋ ತಗೋತಿದ್ರ ಫೋಟೋ ತಗೋರಿ, ಫೋಟೋ ತಗೋತಿದ್ರ ಫೋಟೋ ತಗೋರಿ, ಇಲ್ಲ ಬರ್ಕೋತಿದ್ರ ಬರ್ಕೋರಿ. ನೆಕ್ಸ್ಟ್ ಯಾವ ನೋಡೋಣ ಇಲ್ಲಿ ನೋಡಿ. ನೆಕ್ಸ್ಟ್ ಏನಾಗತ್ತಲ್ಲಿ ಯಾವ್ಯಾವ? ವಾಟ್ ಆರ್ ದಿ ಮೇಜರ್ 8 parts of speech? First one ಯಾವ್ದಾಗ್ಲಿ? noun. Next second one pronoun. Next adjective. Next one verb. Next adverb. Next ಯಾವ್ದ್ರಿ? adverb ಆಗನ preposition, conjunction, interjection. ಇನ್ನೂ 3 ಅದಾವ್ರಿ. ಯಾವ? ನೆಕ್ಸ್ಟ್ ಒನ್ preposition. ನೆಕ್ಸ್ಟ್ ಒನ್ conjunction. ಇವುಗಳು ಯಾವ್ದಕ್ಕೆ ಬೇಕಂತ ಹೇಳಕತ್ತಂದ್ರೆ ವಾಕ್ಯಗಳ ರಚನೆಗೆ ಅತ್ಯವಶ್ಯಕ ಅಂತ ಹೇಳಿದಾರೆ. ನೆಕ್ಸ್ಟ್ ಫೈನಲ್ ಇನ್ನೊಂದು ಯಾವ್ದು ರೀತಿಲಿ? ಇಂಟರ್ಜೆಕ್ಷನ್. Interjection. Interjection. These are the major parts of speech. There are 8 parts of speech are there in English. Okay. First one, what it means? Noun. Noun ಅಂದ್ರೇನು? ಕನ್ನಡದಲ್ಲಿ ಬರ್ಕೊರಲ್ಲೇ. Noun means ನಾಮಪದ. ನಾಮಪದ. Pronoun ಏನ್ರಿ? ಸರ್ವನಾಮ ಪದ. ಸರ್ವನಾಮ ಪದ. ನೆಕ್ಸ್ಟ್ adjective. ಏನ್ adjective ಅಂತಂದ್ರ? ನಾಮ ವಿಶೇಷಣ. ನಾಮ ವಿಶೇಷಣ. ನೆಕ್ಸ್ಟ್ ಒನ್ verb. ಕ್ರಿಯಾಪದ. ಕ್ರಿಯಾಪದ. ನೆಕ್ಸ್ಟ್ adverb. ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ. ನೆಕ್ಸ್ಟ್ ಒನ್ ಪ್ರಿಪೋಸಿಷನ್. ಉಪಸರ್ಗಾವ್ಯಯ. ಉಪಸರ್ಗಾವ್ಯಯ. ನೆಕ್ಸ್ಟ್ ಯಾವ್ದ್ರಲ್ಲಿ? ಕಂಜಂಕ್ಷನ್. ಏನ್ರಿ ಕಂಜಂಕ್ಷನ್ ಅಂದ್ರ? ಸಮುಚ್ಚಯ ಪದಗಳು. ಸಮುಚ್ಚಯ. ನೆಕ್ಸ್ಟ್ ಒನ್ ಇಂಟರ್ಜೆಕ್ಷನ್. ವಾಟ್ ಇಟ್ ಮೀನ್ಸ್ ಇಂಟರ್ಜೆಕ್ಷನ್? ಭಾವಸೂಚಕ ಅಥವಾ ಭಾವಬೋಧಕಾವ್ಯಯ.
ಭಾವ ಸೂಚಕ, ಭಾವ ಬೋಧಕ ಅಥವಾ ಭಾವ ಸೂಚಕಾವ್ಯಯ ಅಂತ ಕರೀತಾರೆ. ಯಾವ್ದಕ್ರಿ ಕರೀತಾರೆ ಇಲ್ಲಿ? ಭಾವ ಸೂಚಕ ಅಥವಾ ಭಾವ ಬೋಧಕ ಅಂತಂದು ಒಟ್ಟಾರೆಯಾಗಿ 8 ಅದಾವು ಅಂತ ಹೇಳಿದ್ರು. ಅವುಗಳ ಕಾರ್ಯಗಳ ಆಧಾರದ ಮ್ಯಾಗ ಮತ್ತೆ ಮಾಡಿದ್ರಲ್ಲಿ ಮೂರು ನಾನು ಹೇಳಕತ್ತೀನಿ ಇಲ್ಲಿ. ಇವು ಮೂರು ಒನ್ ಸೆಟ್, it has to be useful for 3 one set, and next another 2, and next these are different. First ಇವು ಮೂರು ಯಾಕೆ ಸೇಮ್ ಅಂತ ಹೇಳಕತ್ತೀನಿ? ಮೂರು ಯಾಕೆ ಕೋರಿಲೇಷನ್ ಅಂತ ಹೇಳಕತ್ತೀನಿ? why I am going to be given in that sense? It means these are 3 are correlation. Why? Because of noun. In place of noun we are going to be used as a pronoun. ಇಲ್ಲಿ ನಾಮಪದದ ಬದಲಾಗಿ ಯಾವ್ದು ಬರ್ತೀವಿ? ಸರ್ವನಾಮ ಪದ ಬಳಕೆ ಮಾಡ್ತೀವಿ. Okay, we are going to be used in place of noun as a pronoun, even though why it has to be necessary adjective. The adjective is necessary. Why? Because of it has to be appreciate the noun. Next one, these are 3 same. Why? Because of the verb is there. If the verb has to be appreciated, a verb has to be appreciated by the adverb. ಅಂದ್ರ ಇಲ್ಲಿ ಏನಾಗತ್ತೀವಿ? ನಾಮಪದ ಐತಿ, ಈ ನಾಮಪದವನ್ನು ಹೋಲಿಕೆ ಮಾಡ್ಬೇಕಂತಂದ್ರ ಏನ್ ಬೇಕ್ರಿ? adjective ಬೇಕು. Okay, in place of noun we are going to be used as a pronoun also. That's why these all are 3 ಮೂರು ಒಂದೇ. ಯಾಕಂತಂದ್ರ ನೀವು ನಾಮಪದ ಹೋಲ್ಬೇಕಾಗಿತ್ತಂತಂದ್ರ ನಾಮವಿಶೇಷಣ ಬೇಕು, ಸರ್ವನಾಮಪದ ಹೋಲ್ಬೇಕಾಗಿತ್ತಂತಂದ್ರ ಈ ನಾಮವಿಶೇಷಣ ಬೇಕು. ಹಾಗಾಗಿ ಇವು ಮೂರು ಸ್ವಲ್ಪ ಕೋರಿಲೇಷನ್ ಅಂದ್ರೆ ಹೊಂದಾಣಿಕೆ ಸಹಪಾಠಿಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಬ್, ಕ್ರಿಯಾಪದ. ಈ ಕ್ರಿಯಾಪದವನ್ನು ಹೊಗಳಬೇಕು. ಇಟ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಬಿ ಯೂಸ್ ಮಚ್ ಮೋರ್ ಪ್ರಿಫರೆನ್ಸ್ ಟು ದೇರ್ ವರ್ಬ್. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಹೊಗಳಬೇಕಾಗಿತ್ತಂದ್ರೆ ಯಾವ್ದು ಬೇಕ್ರಿ? ಅಡ್ಜೆಕ್ಟಿವ್ ಬೇಕು. ಒಂದು ಕಾರ್ಯವನ್ನ, ವ್ಯಕ್ತಿ ಮಾಡಿದ ಕಾರ್ಯವನ್ನ ಹೊಗಳಬೇಕಾಗಿತ್ತಂದ್ರೆ ಯಾವ್ದು ಬೇಕ್ರಿ? ಅಡ್ವರ್ಬ್ ಬೇಕು. ಅದ ಕಾರಣದಲ್ಲಿ ವರ್ಬ್. ವರ್ಬ್ ಇಟ್ ಮೀನ್ಸ್ ಇಟ್ ಈಸ್ ಅ ವರ್ಡ್. ಅದನ್ನ ವರ್ಬ್ ಏನೈತಲ್ಲ ಆ ಕ್ರಿಯಾಪದವನ್ನ ಹೊಗಳಬೇಕಾಗಿತ್ತಂತಂದ್ರೆ ಈ ಮಾಡುವ ಕ್ರಿಯೆ, ಈ ವ್ಯಕ್ತಿಗಳು ಮಾಡುವ ಕ್ರಿಯೆಗೆ ಕ್ರಿಯಾಪದ ಬಳಕೆ ಆಗ್ತಾವು. ಆ ಕ್ರಿಯಾಪದವನ್ನು ಹೊಗಳಬೇಕಾಗಿತ್ತಂತಂದ್ರೆ ವರ್ಬ್ ಬೇಕು. ಹಾಗಾಗಿ ಇವರಿಬ್ರು ಅಂತಂದ್ರು ಅಂತ ಹೇಳಕತ್ತೀನಿ ಸಿಂಪಲ್ ಆಗಿ. ಏನಂತ ಹೇಳಕತ್ತೇನ್ರಿ? ಇವರಿಬ್ರು ಕೋರಿಲೇಷನ್. ನೆಕ್ಸ್ಟ್ ಒನ್ ಉಪಸರ್ಗಾವ್ಯ, ಇಟ್ ಮೀನ್ಸ್ ಪ್ರಿಪೋಸಿಷನ್. ನೆಕ್ಸ್ಟ್ ಒನ್ conjunction. Next one interjection. These are the major 8 types of parts of speech are there. So we are going to be discuss as per as possible manner to authentic how it has to be necessary. ಯಾವ ರೀತಿ ಬೇಕು, ಯಾವ ರೀತಿ ವಿಧಾನಗಳದಾವು ಅವೆಲ್ಲವುಗಳ ಮಾಹಿತಿಯನ್ನ ಏನ್ ಮಾಡೋಣ್ರಿ ಈ ಮುಂದುವರಿದ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ಹಾಗಾಗಿ ಈ ದಿನದ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹಾಗಾಗಿ ಎಲ್ಲವುಗಳನ್ನ ಕರೆಕ್ಟ್ ಆಗಿ ಬರ್ಕೋರಿ ಅಂತ ಹೇಳ್ತಾ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಅಂತಂದ್ರ ಕರೆಕ್ಟ್ ಆಗಿ ಬರ್ಕೊಂಡು ಹೋಗಿ ನೋಟ್ಸ್ ಇಲ್ಲಿಂದ ಬರ್ಕೊಂಡು ಹೋದ್ರಿ ಅಂತಂದ್ರ ದೆನ್ ಇಟ್ ಹ್ಯಾಸ್ ಟು ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಇಟ್ ಹ್ಯಾಸ್ ಟು ಬಿ ಈಸಿ ಟು ಲರ್ನ್. ನೀವು ಕಲಿಬೇಕಾಗಿತ್ತಂದ್ರೆ, ನೀವು ತಿಳ್ಕೊಬೇಕಾಗಿತ್ತಂದ್ರೆ ಡೈಲಿ ಅಪ್ ಟು ಡೇಟ್ ಕೆಲಸ ಮಾಡಿ. ಡೈಲಿ ಅಪ್ ಟು ಡೇಟ್ ಕೆಲಸ ಮಾಡಿದ್ರಿ ಅಂತಂದ್ರೆ ದೆನ್ ಯು ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಆಗೈತಿ. ಹಾಗಾಗಿ ಉಳಿದ ಕ್ಲಾಸನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದುವರ್ಸೋಣ. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಚೀವರ್ಸ್ ಅಡ್ಡ ಚಾನಲ್ ಮುಖಾಂತರ ಶುಭಾಶಯಗಳು.